ಈ ಒಂದು ಜಾಗದಲ್ಲಿ ಬಿರಿಯಾನಿ ಸಿಕ್ಕಾಬಟ್ಟೆ ಫೇಮಸ್. ಇಂತ ಒಂದು ಜಾಗದಲ್ಲಿ ಬಿರಿಯಾನಿನ ಫ್ರೀ ಆಗಿ ಕೊಡ್ತಾರೆ. ಅದ್ ಹೆಂಗೆ ಏನೋ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನನಗೆ ರೀಸೆಂಟ್ ಆಗಿ ಬಿರಿಯಾನಿ ಪ್ಯಾರಡೈಸ್ ಗೆ ವಿಸಿಟ್ ಮಾಡಿದೆ. ಬಿಕಾಸ್ ಏನಕ್ಕಪ್ಪ ಅಂದ್ರೆ ಇವರ ಬಿರಿಯಾನಿ ಮತ್ತೆ ರೀಸೆಂಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿರೋಂತ ವೆಜ್ ಮತ್ತೆ ಕಬಾಬ್ ಪ್ಲೇಟರ್ ನ ಟ್ರೈ ಮಾಡಕ್ಕೆ ಒಳಗಡೆ ಎಂಟರ್ ಆಗ್ತಿದ್ದೀನಿ. ಇವರ ಆಂಬಿಯನ್ಸ್ ಅಂತೂ ತುಂಬಾ ನೀಟ್ ಆಗಿ ಕ್ಲೀನ್ ಆಗಿ ಸಖತ್ತಾಗಿರುತ್ತೆ. ಅದಲ್ಲದೆ ವಾಲ್ ಅಲ್ಲಿರುವಂತ ಫೋಟೋಸ್ ಮತ್ತೆ ಅಲ್ಲಿರುವಂತ ಡೀಟೇಲ್ಸ್ ಕಣ್ಣು ಕುಕ್ಕುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಫುಡ್ ವಿಚಾರಕ್ಕೆ ಬರೋದ್ರೆ ನಾವ್ ಇಲ್ಲಿ ಏನೇನು ಆರ್ಡರ್ ಮಾಡಿದ್ವಿ ಅಂತಂದ್ರೆ ಇವರ ಹೊಸದಾಗಿ ಲಾಂಚ್ ಆಗಿರುವಂತ ಕಬಾಬ್ ಪ್ಲೇಟರ್ ಮತ್ತೆ ಇವರ ಬಿರಿಯಾನಿನ ಆರ್ಡರ್ ಮಾಡಿದ್ವಿ. ಕಬಾಬ್ ಪ್ಲೇಟರ್ ಅಲ್ಲಿ ಏನಂತ ತಗೊಂಡಿದ್ದಾರೆ, ಕಲ್ಮಿ ಕಬಾಬು, ಚಿಂಗಾರಿ ಪನ್ನೀರ್ ಟಿಕ್ಕಾ, ಸೋಯಾ ಟಿಕ್ಕಾ ಕಬಾಬು, ತಂದೂರಿ ಲಾಲಿಪಾಪು, ಚಿಕನ್ ಗಾರ್ಲಿಕ್ ಕಬಾಬು, ಚಟ್ಟಿನಾಡು ಮೂರು ಕಬಾಬು, ಜೊತೆಗೆ ಜಾಫ್ರಾನಿ ಕಲ್ಮಿ ಕಬಾಬ್ ಕೂಡ ತಗೊಂಡಿದ್ವಿ. ಇವರ ಪ್ರೆಸೆಂಟೇಷನ್ ಅಂತೂ ತುಂಬಾ ಕ್ಲೀನ್ ಆಗಿತ್ತು. ಟೇಸ್ಟ್ ಬಗ್ಗೆ ಮಾತಾಡಂಗಿಲ್ಲ. ಪ್ರತಿಯೊಂದು ಐಟಮ್ ಕೂಡ ಸಖತ್ತಾಗಿತ್ತು. ಬಿಕಾಸ್ ಯಾಕಂದ್ರೆ ಇವರ ಮಸಾಲಾ ಅಂತಾನೆ ಹೇಳ್ತೀನಿ. ಕಲ್ಮಿ ಕಬಾಬು, ತಂದೂರಿ ಲಾಲಿಪಾಪು, ಚಿಕನ್ ಗಾರ್ಲಿಕ್ ಕಬಾಬು ಮತ್ತೆ ಜಾಫ್ರಾನಿ ಕಲ್ಮಿ ಕಬಾಬ್ ಅಂತ ನನ್ನ ಪರ್ಸನಲ್ ಫೇವರೇಟ್ ಅಂತ ಹೇಳ್ತೀನಿ. ಸಿಕ್ಕಾಪಟ್ಟೆ ಜ್ಯೂಸಿಯಾಗಿ ಟೆಂಡರಿಗೆ ಸಖತ್ತಾಗಿತ್ತು. ಇದೆಲ್ಲ ಓಕೆ, ಬಿರಿಯಾನಿನ ಫ್ರೀ ಕೊಡ್ತಾರೆ ಅಂದಲ್ಲ ಗುರು, ಹೆಂಗೆ ಗುರು ಆ ಟ್ರಿಕ್ ಹೇಳು ಗುರು ಅಂತ ಕೇಳಿದ್ರೆ ಜಸ್ಟ್ ಏನಿಲ್ಲ, ಫಸ್ಟ್ ಒಂದು ವಿಸಿಟ್ ಮಾಡಿರ್ಬೇಕು.